ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ ಇವತ್ತು ಮೃದುವಾದ ಭಾಳ ಸರಳವಾದ ಆಲೂ ಪರೋಟ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಮೊದಲಿಗೆ ಏನು ಮಾಡ್ಬೇಕಂದ್ರೆ ಒಂದು ಮಿಕ್ಸಿ ಜಾರ್ನಾಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕೊತ್ತಂಬರಿ, ಪುದೀನ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೊಂಡಿರೋ ಶೇಂಗಾ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೇಸ್ಟ್ ಅದ್ರದ್ದು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ನಾವು ಆಲ್ರೆಡಿ ಇಟ್ಕೊಂಡಿರುವಂಥ ಬಟಾಟಿ ಆಲೂಗಡ್ಡೆ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಆ ಸ್ಮ್ಯಾಶ್ ಮಾಡ್ಕೊಂಡಿದ್ದ ಆಲೂಗಡ್ಡೆದಾಗ ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಜ್ವಾನ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕು. ಅರ್ಶಿಣ ಪುಡಿ ಹಾಕ್ಕೊಂಡು ಚಲೋ ಹೊತ್ನಾಗೆ ಕಲಸಿ ಇಟ್ಕೋಬೇಕು. ಈ ರೀತಿ ಎಲ್ಲ ಮಿಕ್ಸಾಗಿ ಚಲೋ ಹೊತ್ನಾಗೆ ಕಲಸಿರಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ ನಾವು ಆಲ್ರೆಡಿ ಹಿಟ್ಟು ನಾದಿಟ್ಕೊಂಡಿವಿ ಗೋಧಿ ಹಿಟ್ಟು. ಆ ಗೋಧಿ ಹಿಟ್ಟಿಗೆ ಸ್ಟಫಿಂಗ್ ಅಂದ್ರೆ ಆಗಲೇ ಪೇಸ್ಟ್ ಎಲ್ಲ ಆಲೂಗಡ್ಡೆದು ಮತ್ತು ಪೇಸ್ಟ್ ಮಾಡ್ಕೊಂಡಿಟ್ಟಿದ್ದಲ್ಲ ಆ ಸ್ಟಫಿಂಗ್ ತೊಗೊಂಡು ಈ ರೀತಿ ತುಂಬ್ಕೋಬೇಕು. ಈ ರೀತಿ ಆದರೆ ತುಂಬ್ಕೋರಿ, ಇಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಆ ರೀತಿ ಸ್ಟಫಿಂಗ್ ಮಾಡ್ಕೋಬಹುದು. ನಾನು ಆಲ್ರೆಡಿ 3 ಯಾವ ರೀತಿ ಸ್ಟಫಿಂಗ್ ಮಾಡಬೇಕು ಅಂತ ನನ್ನ ಚಾನಲ್ನಾಗ ವಿಡಿಯೋ ಬಿಟ್ಟೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಆ ವಿಡಿಯೋ ಹೋಗಿ ನೋಡಿರಿ. ಯಾವ್ಯಾವ ರೀತಿ ನಾನು 3 ಥರ ಸ್ಟಫಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಆ ರೀತಿ ನೀವು ಸ್ಟಫಿಂಗು ಮಾಡ್ಕೋಬೋದು. ಈ ರೀತಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಇನ್ನೂ 2 ರೀತಿನೂ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿನೂ ಸ್ಟಫಿಂಗ್ ಮಾಡ್ಕೋಬೇಕು. ನೀವು ಹೋಳಿಗೆಗೆ ಹೂರಣ ತುಂಬ್ಕೋತೀರಲ್ಲ ಹಂಗೆ ಸ್ಟಫಿಂಗ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಚಲೋ ಹೊತ್ನಾಗೆ ಚಪಾತಿ ತೀಡ್ತೀವಲ್ಲ ಚಪಾತಿ ತೀಡ್ದಂಗೆ ಹಾಗೆ ಲಟ್ಟಿಸ್ಬೇಕು. ಭಾಳ ಸ್ಮೂತಾಗಿ ಲಟ್ಟಿಸ್ಬೇಕು. ಯಾಕಂದ್ರೆ ಅದಕ್ಕೆ ಮ್ಯಾಗ ವಜ್ಜಿ ಹಾಕಿದೇವಂದ್ರೆ ಏನಾಗ್ತದಂದ್ರೆ ಚಲೋ ಬರಲ್ಲ. ಅದಕ್ಕೆ ಸ್ಮೂತಾಗಿ ತೀಡಿ ರೌಂಡ್ ಶೇಪ್ನಾಗ ತೀಡಬೇಕು. ಅದಕ್ಕೆ ಆಮೇಲೆ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಏನು ಮಾಡ್ಬೇಕಂದ್ರೆ ನಾವು ಮಾಡಿಟ್ಕೊಂಡಿರುವಂಥದ್ದು ಅದು ಪರೋಟಾನ ಹಾಕಿ ಚಲೋ ಹೊತ್ನಾಗೆ ಕಣ್ಣು ಬೀಳೋ ಹಂಗೆ ಬೇಯಿಸ್ಕೋಬೇಕು. ಸಾಫ್ಟಾದ ಆಲೂ ಪರೋಟ ತಿನ್ನೋಕೆ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರಾದರೂ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.